ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇವತ್ತೊಂದು ಟಾಪ್ ಬ್ರೀಡ್ HF ಹಸು ಕಡಿಮೆ ಬಜೆಟ್ಗೆ ಮಾರಾಟಕ್ಕೈತೆ. ರೈತರ ಕೈದಲ್ಲೇ ಆ ಹಸು ಇರೋದು. ಅವರು ಹಸು ಸಾಕಾಣಿಕೆನ ಮಾಡಿದ್ರು, ಅವ್ರ ಹತ್ರ ಸ್ವಂತ ಜಮೀನಿಲ್ಲ. ಅದರಿಂದ ಅವರು ಹುಲ್ಲನ್ನು ಕೊಂಡ್ಕೊಂಡು ಹಸು ಸಾಕಾಣಿಕೆನ ಮಾಡಿದ್ರು. ಈಗ ತುಂಬ ಲಾಸ್ ಆಯಿತು ಅಂತ ಆ ಹಸುಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಒಂದು ಟಾಪ್ ಬ್ರೀಡ್ HF ಹಸು ಉಳ್ದೈತೆ. ಆ ಹಸುನು ಕೂಡ ಈಗ ಮಾರಾಟ ಮಾಡ್ತಾ ಇದ್ದಾರೆ. ಅತಿ ಕಡಿಮೆಗೈತೆ. ಯಾರಿಗಾದ್ರೂ ಉಪಯೋಗ ಆಗತ್ತೆ ಅಂದರೆ ದಯವಿಟ್ಟು ತಗೊಳ್ಳಿ, ತುಂಬ ಚೆನ್ನಾಗೈತೆ. ಒಳ್ಳೆ ಟಾಪ್ ಬ್ರೀಡ್ ಹಸು. ಬನ್ನಿ ಈಗ ಆ ಹಸುದು ಮಾಹಿತಿ ಎಲ್ಲ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಮಾಡಿ, ಯಾಕಂದರೆ ಮೇಯೋದ್ರಲ್ಲಿ ಎಷ್ಟು ಚೆನ್ನಾಗೈತೆ, ಎಷ್ಟನೇ ಹಲ್ಲು, ಎಷ್ಟನೇ ಸೂಲು ಎಲ್ಲಾನು ಕೂಡ ಆದಷ್ಟು ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಅಂತ ವಿನಂತಿ ಮಾಡ್ಕೋತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೇ HF ಹಸು ಇವತ್ತು ಮಾರಾಟಕ್ಕೋಸ್ಕರ ಇರೋದು. ಒಳ್ಳೆ ಟಾಪ್ ಬ್ರೀಡ್ ಹಸು, ತುಂಬಾನೇ ಚೆನ್ನಾಗೈತೆ. ಒಳ್ಳೆ ಹೈಟು ಲೆಂತು ಹೊಂದಿರೋ ಹಸು. ಹೈಟ್ ಬಂದು ನನ್ನ ಪ್ರಕಾರ 4.5 ಅಡಿಯಷ್ಟು ಹೈಟ್ನ ಹೊಂದೈತೆ. ಲೆಂತ್ ಬಂದು ನನ್ನ ಪ್ರಕಾರ 6.5 ಅಡಿಯಷ್ಟು ಲೆಂತ್ನು ಕೂಡ ಹೊಂದೈತೆ. ಒಳ್ಳೆ ಕೆಚ್ಚಲನ್ನು ಕೂಡ ಬುಟ್ಟೈತೆ. ಒಳ್ಳೆ ಹಳ್ಳಿ ಕಡೆ ಮೇದಿರೋ ಹಸು, ಯಾವುದೇ ಸಿಟಿ ಕಡೆ ಹಸು ಅಲ್ಲ. ನೀವೇ ಕಣ್ಮುಂದೆನೇ ನೋಡ್ಕೊಳ್ಳಿ ಯಾವ ಥರ ಕೆರ್ದಿ ತಿಂತೈತೆ ಅಂತ. ಎಲ್ಲ ಥರದ ಮೇವನ್ನು ಕೂಡ ತಿನ್ನತ್ತೆ. ನಮ್ಮ ಹಳ್ಳಿ ಕಡೆ ಯಾವುದೇ ಸೈಲೇಜನ್ನು ನಾವು ಕೊಡಲ್ಲ. ಆದಷ್ಟು ಸೀಮೆ ಹುಲ್ಲು, ಇಲ್ಲ ಅಂದರೆ ಈ ಥರ ಜಮೀನಲ್ಲಿ ಬುಟ್ಟಿ ಮೇಯಿಸ್ಕೊಂಡು ಹಾಲನ್ನು ನಾವು ಕರಿಯೋದು. ಆದಷ್ಟು ನೋಡ್ಕೊಳ್ಳಿ ಯಾವ ಥರ ಕೆರ್ದಿ ತಿಂತೈತೆ, ನೀವೇ ಕಣ್ಮುಂದೆನೇ ನೋಡ್ಕೊಳ್ಳಿ. ಮತ್ತು ಆದಷ್ಟು ಹಣೆ ಮೇಲೆ ಒಳ್ಳೆ ಸ್ಟಾರ್ನು ಕೂಡ ಹೊಂದೈತೆ, ಮತ್ತು ಒಳ್ಳೆ ಸಾಕಾಣಿಕೆ ಕೊಂಬನ್ನು ಕೂಡ ಹೊಂದೈತೆ. ತುಂಬಾ ಚೆನ್ನಾಗೈತೆ. ಮುನ್ಗಡೆಯಿಂದ ನೋಡಿದ್ರೆ ಹಸು ಎಲ್ಲರೂ ಕೂಡ ಇಷ್ಟಪಡ್ತೀರ ಆ ಥರ ಹಸು ಐತೆ. ಒಳ್ಳೆ ಸೈಜು ತೂಕ ಹೊಂದಿರೋ ಹಸು. ಮತ್ತು ಲೆಫ್ಟ್ ಸೈಡ್ದು ಹಾಲಿನ ನರನೂ ಕೂಡ ನೀವು ಚೆಕ್ ಮಾಡ್ಕೋಬೋದು, ಯಾವ ಥರ ಹಾಲಿನ ನರ ಎದ್ದು ಕಾಣಿಸ್ತಾ ಇದ್ದಾವೆ ಅಂತ. ಮತ್ತು 4 ತೊಟ್ಟನು ಕೂಡ ಒಂದೇ ಸಮ ಐತೆ, ಯಾವುದೇ ಉದ್ದ ತುಂಡ ಆಗಿಲ್ಲ. ಮತ್ತು ಈ ಹಸುಗೆ ಯಾವುದೇ ಒಂದು ಸತಿನೂ ಕೆಚ್ಚಲು ಬಾವು ಆಗಿಲ್ಲ. ಮತ್ತು ಬಾಟಮ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಳಿ, ಮಂಡಿಕ್ಕಿಂತ ಮೇಲ್ಗಡೆನೇ ಐತೆ ಬಾಟಮು, ಯಾವುದೇ ತೂಗಾಡು ಕೆಚ್ಚಲಿಲ್ಲ. ಒಳ್ಳೆ ಪಂಜಾ ಫಿಟ್ಟಿಂಗ್ ಕೆಚ್ಚಲನ್ನು ಕೂಡ ಹೊಂದೈತೆ. ಮತ್ತು ರೈಟ್ ಸೈಡ್ದು ಕೂಡ ನೀವು ಹಾಲಿನ ನರ ಚೆಕ್ ಮಾಡ್ಕೋಬೋದು, ಯಾವ ಥರ ದಪ್ಪ ಸೈಜು ಹೊಂದೈತೆ ಅಂತ. ಮತ್ತು ಕೆಚ್ಚಲ ಮೇಲೇನೂ ಕೂಡ ನೀವು ಚೆಕ್ ಮಾಡ್ಕೋಬೋದು, ಹಾಲಿನ ನರ ಯಾವ ಥರ ಕಾಣಿಸ್ತಾ ಇದ್ದಾವೆ ಅಂತ. ಮತ್ತು 4 ತೊಟ್ಟನು ಕೂಡ ಸಮ ಐತೆ. ಮುನ್ಗಡೆ ತೊಟ್ಟು, ಹಿಂದ್ಗಡೆ ತೊಟ್ಟು, ಎಲ್ಲ ತೊಟ್ಟನು ಕೂಡ 4 ತೊಟ್ಟನು ಸಮ ಐತೆ. ಯಾವುದೇ ಒನ್ ಟೈಮಲ್ಲೂ ಕೂಡ ಕೆಚ್ಚಲು ಬಾವು ಕಲ್ಬಾವು ಆಗಿಲ್ಲ ಈ ಹಸುಗೆ. ತುಂಬಾ ಚೆನ್ನಾಗೈತೆ. ಬನ್ನಿ ಫ್ರೆಂಡ್ಸ್, ಈಗ ಹಾಲು ಕರೆಯೋದನ್ನು ವಿಡಿಯೋನ ಸ್ಟಾರ್ಟ್ ಮಾಡೋಣ. ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದರೆ ಎಷ್ಟು ಹಲ್ಲು, ಎಷ್ಟನೇ ಸೂಲು, ಒಂದು ಟೈಮ್ಗೆ ಎಷ್ಟು ಲೀಟ್ರ್ ಹಾಲು ಬರ್ತೈತೆ, ಮತ್ತು ಯಾವ ಕರು ಹಾಕೈತೆ ಎಲ್ಲನೂ ಕೂಡ ಇದೇ ವಿಡಿಯೋದಲ್ಲಿ ನಿಮಗೆ ಪ್ರೂಫ್ ಸಮೇತನೇ ತೋರಿಸ್ತೀನಿ. ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡ್ದಂಗೆ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್, ಹಾಲು ಕರೆಯೋದಂತೂ ಸ್ಟಾರ್ಟ್ ಮಾಡಿದ್ದೀವಿ. 4 ತೊಟ್ಟು ಸಮ ಇವೆ, ಅದೇ ಹಸು. ಮತ್ತು ಆದಷ್ಟು ನಿಮಗೆ ಬಕೆಟ್ನು ಕೂಡ ಉಲ್ಟಾ ಮಾಡಿ ತೋರಿಸ್ತಾ ಇದ್ದೀವಿ. ಈ ಬಕೆಟಲ್ಲಿ ಯಾವುದೇ ರೀತಿಯಲ್ಲಿ ಹಾಲಿಲ್ಲ ನೋಡ್ಕೊಳ್ಳಿ. 4 ತೊಟ್ಟಲ್ಲೂ ಕೂಡ ಒಂದೇ ಸಮ ಹಾಲು ಬರುತ್ತೆ. ಒಂದು ತೊಟ್ಟಲ್ಲಿ ಕಮ್ಮಿ, ಒಂದು ತೊಟ್ಟಲ್ಲಿ ಜಾಸ್ತಿ, ಯಾವುದೇ ತೊಟ್ಟು ಫೇಲ್ ಹೋಗಿಲ್ಲ. ಅದಕ್ಕೋಸ್ಕರ ನೀವು ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್. ನಿಮಗೆ ಎಲ್ಲ ಕಡೆ ಗಬ್ಬದ ಹಸುಗಳು ಸಿಗ್ಬೋದು, ಬಟ್ ನನ್ನ ಹತ್ರ ಕರು ಹಾಕಿರೋ ಹಸುಗಳೇ ಸಿಗೋದು. ನಾನು ಯಾಕಂದರೆ ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡೋದಂದರೆ, ಕರು ಹಾಕಿರೋ ಹಸುಗಳಲ್ಲಿ ನಿಮಗೆ ಆದಷ್ಟು ಕಣ್ಮುಂದೆನೇ ಎಲ್ಲ ಮಾಹಿತಿ ಸಿಗುತ್ತೆ. ಎಷ್ಟು ಲೀಟ್ರ್ ಹಾಲು ಕರಿತೈತೆ, ಮತ್ತು ಯಾವ ಕರು ಹಾಕೈತೆ, ಯಾವ ತೊಟ್ಟಲ್ಲಿ ಹಾಲು ಬರ್ತೈತೆ, ಯಾವ ತೊಟ್ಟಲ್ಲಿ ಹಾಲು ಬರ್ತಾ ಇಲ್ಲ, ಮತ್ತು ಮೇಯೋದ್ರಲ್ಲೆಲ್ಲ ಯಾವ ಥರ ಐತೆ, ಎಷ್ಟು kg ಫೀಡ್ ಕೊಡ್ತಾ ಇದ್ದೀವಿ ಎಲ್ಲ ನೀವು ಕಣ್ಮುಂದೆ ನೋಡಿ ತಗೋಬೋದು. ನಿಮಗೆ ಯಾವುದೇ ಥರ ತೊಂದರೆ ಆಗಲ್ಲ. ಬಟ್ ಗಬ್ಬದ ಹಸುಗಳಲ್ಲಿ ನಾವು ಎಕ್ಸಾಕ್ಟ್ಲಿ 100% ಇಷ್ಟೇ ಲೀಟ್ರ್ ಹಾಲು ಕೊಡುತ್ತೆ, ಎಲ್ಲ ತೊಟ್ಟಲ್ಲೂ ಕೂಡ ಇಷ್ಟೇ ಲೀಟ್ರ್ ಹಾಲು ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ನಾವು ಕೂಡ ಬೇರೆಯವ್ರ ಹತ್ರ ತಗೊಂಡು ಬಂದಿರ್ತೀವಿ. ಬೇರೆಯವ್ರ ಹತ್ರ ತಗೊಂಡು ಬಂದಿರೋ ಹಸುದಲ್ಲಿ ನಾವು ಹೆಂಗೆ ನೋಡಿರ್ತೀವಿ, ಫಸ್ಟು ಎಷ್ಟು ಲೀಟ್ರ್ ಹಾಲು ಕೊಟ್ಟೈತೆ, 4 ತೊಟ್ಟಲ್ಲೂ ಹಾಲು ಬಂದೈತಾ ಬಂದಿಲ್ವಾ ಅಂತ ನಾವು ಹೆಂಗೆ ನೋಡಿರ್ತೀವಿ. ನಾವು ನೋಡಿರಲ್ಲ, ಜಸ್ಟ್ ಅವ್ರ ಬಾಯಿಂದ ಹೇಳಿರ್ತಾರೆ, ನಾವು ಕೇಳಿಸ್ಕೊಂಡು ತಗೊಂಡು ಬಂದಿರ್ತೀವಿ. ಅದೇ ಮಾತು ನಿಮ್ಗೆ ಹೇಳಿ ನಾವು ಹಸುನ ಮಾರಾಟ ಮಾಡ್ತೀವಿ. ಬಟ್ ನಾವು ಹೇಳಿರೋ ಹಾಲು ಬರ್ನಿಲ್ಲ ಅಂದರೆ ನಿಮಗೆ ತುಂಬಾ ತೊಂದರೆ ಆಗುತ್ತೆ. ಕೆಲವೊಬ್ಬರು ಬಡವರು ಸಂಘದಲ್ಲೋ, EMIದಲ್ಲೋ, ಬ್ಯಾಂಕ್ದಲ್ಲೋ ದುಡ್ಡು ತೆಗ್ದು ಹಸುನ ತಗೊಂಡಿರ್ತಾರೆ. ಈ ಥರ ಮೋಸ ಹೋಗ್ಬಿಟ್ರೆ ಆ ಕರ್ಮ ಅಂತೂ ನಮಗೆ ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದಕ್ಕೋಸ್ಕರನೇ 2 ಕಾಸು ದುಡಿಯೋಣ, ನಿಯತ್ತಿಂದ ದುಡಿಯೋಣ ಅಂತ ನಾನು ಕರು ಹಾಕಿರೋ ಹಸುಗಳನ್ನ ಜಸ್ಟ್ ಮಾರಾಟ ಮಾಡ್ತೀನಿ. ಯಾಕಂದರೆ ಲಾಸ್ ಆದರೆ ನನಗಾಗಲಿ, ಬಟ್ ನನ್ನಿಂದ ಬೇರೆಯವ್ರಿಗೆ ತೊಂದರೆ ಆಗಬಾರ್ದು. ಆ ರೀತಿಯಲ್ಲಿ ನಾನು ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡ್ತಾ ಇರೋದು. ನೀವೇ ಕಣ್ಮುಂದೆ ಬಂದು ಬೆಳಗ್ಗೆ ಒಂದು ಸತಿ, ಸಂಜೆ ಒಂದು ಸತಿ ಹಾಲು ಕರೆದು ನೋಡಿ ನೀವು ತಗೋಬೋದು. ನಿಮಗೆ ಊಟದ್ದು, ರೂಮ್ದು ಎಲ್ಲ ವ್ಯವಸ್ಥೆ ಇರುತ್ತೆ.
ಬೆಳಗ್ಗೆ ಸಂಜೆ 2 ಸತಿ ಹಾಲನ್ನು ಕರೆದು ನೋಡಿನೇ ತಗೊಳ್ಳಿ. ಎಷ್ಟು ಲೀಟ್ರ್ ಹಾಲು ಬರ್ತೈತೆ, ಸಾಧು ಗುಣ ಯಾವ ಥರ ಐತೆ, ಯಾವ ತೊಟ್ಟಲ್ಲಿ ಹಾಲು ಬರ್ತೈತೆ, ಯಾವ ತೊಟ್ಟಲ್ಲಿ ಹಾಲು ಬರ್ತಾ ಇಲ್ಲ, ಮತ್ತು ಫೀಡು ಎಷ್ಟು kg ಕೊಡ್ತಾಯಿದ್ದೀನಿ, ಮೇವು ಏನೆಲ್ಲ ಕೊಡ್ತಾಯಿದ್ದೀನಿ ಕಣ್ಮುಂದೆ ನೋಡಿ ತಗೊಳ್ಳಿ. ಎಲ್ಲ ಕಣ್ಮುಂದೆನೇ ನೀವು ನೋಡಿ ಹಸುನ ತಗೊಂಡ್ರೆ ನಿಮ್ಗೆ ಯಾವುದೇ ಥರ ಪ್ರಶ್ನೆನೂ ಕೂಡ ಉಳ್ಕೊಳ್ಳಲ್ಲ. ಎಷ್ಟು ಲೀಟ್ರ್ ಹಾಲು ಬರುತ್ತೆ ಎಲ್ಲ ಕಣ್ಮುಂದೆನೇ ನೋಡಿರ್ತೀರ. ಬಟ್ ಗಬ್ಬದ ಹಸುಗಳನ್ನ ತಗೊಂಡು ಬಂದರೆ ಎಷ್ಟು ಲೀಟ್ರ್ ಹಾಲು ಕೊಡುತ್ತೋ, ಕರು ಯಾವಾಗ ಹಾಕುತ್ತೋ, ಒದಿಯತ್ತೋ, ತೀವತ್ತೋ, ಯಾವ ತೊಟ್ಟಲ್ಲಿ ಹಾಲು ಬರುತ್ತೋ, ಯಾವ ತೊಟ್ಟಲ್ಲಿ ಹಾಲು ಬರಲ್ವೋ ಅಂತ ನಿಮ್ಮ ಮನಸ್ಸಲ್ಲಿ ಒಂದು ಪ್ರಶ್ನೆನ ಉಳ್ಕೊಳ್ಳುತ್ತೆ. ಕೆಲವೊಬ್ಬರಿಗೆ ಅನುಭವ ಇದ್ದವ್ರಿಗೆ ಒಂದು ಸ್ವಲ್ಪ ಏನೂ ಪ್ರಶ್ನೆ ಇರಲ್ಲ. ಕೆಲವೊಬ್ಬರು ಹೊಸ್ದಾಗಿ ಫಾರ್ಮ್ ಮಾಡ್ತಾಯಿದ್ದಾರೆ ನೋಡಿ, ಅವ್ರಿಗೋಸ್ಕರ ಅಂತೂ ತುಂಬಾ ಕಷ್ಟ. ಹಸುಗಳು ತಗೊಳ್ಳೋದು ತುಂಬಾ ಕಷ್ಟ. ಯಾಕಂದರೆ ತುಂಬ ಜನ ಮೋಸ ಹೋಗ್ತಿದ್ದೀರ. ತುಂಬ ಜನ ನನಗೆ ಫೋನ್ ಮೇಲೆ ಫೋನ್ ಮಾಡ್ತಾನೇ ಇದ್ದಾರೆ, ಈ ಥರ ಮೋಸ ಮಾಡಿಬಿಟ್ರು ಅಣ್ಣ, ಈ ಥರ ತೊಟ್ಟೊಂಟೋಗಿರೋ ಹಸು ಕೊಟ್ಬಿಟ್ರು ಅಣ್ಣ, ಮತ್ತು 5 ತಿಂಗಳು ಫಲ ಇರೋ ಹಸು ನನಗೆ 8 ತಿಂಗಳು ಫಲ ಐತೆ ಅಂತ ಹೇಳಿ ಕೊಟ್ಟಿದ್ರು ಅಣ್ಣ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ದಾರೆ. ಈ ವಿಡಿಯೋದಲ್ಲೂ ಕೂಡ 100% ಕಮೆಂಟ್ಸ್ ಮಾಡಲೇ ಮಾಡ್ತೀರಾ, ನೋಡ್ಕೊಳ್ಳಿ. ಅದಕ್ಕೋಸ್ಕರನೇ ಈ ಥರ ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡಿದ್ರೆ ಯಾವುದೇ ತೊಂದರೆ ಇರಲ್ಲ. ಕರು ಹಾಕಿರುತ್ತೆ, ಕಣ್ಮುಂದೆ ಯಾವ ಕರು ಅಂತ ನೋಡ್ಕೊಂಡ್ಬಿಡಿ, ಯಾವ ತೊಟ್ಟಲ್ಲಿ ಹಾಲು ಬರ್ತೈತಿ, ಯಾವ ತೊಟ್ಟಲ್ಲಿ ಹಾಲು ಬರ್ತಾ ಇಲ್ಲ, ಮತ್ತು ಒದಿತೈತ, ತೀವತೈತೆ, ಎಲ್ಲ ಪ್ರಶ್ನೆಗೂ ಕೂಡ ನಿಮಗೆ ಆನ್ಸರ್ ಸಿಗುತ್ತೆ. ಅದಕ್ಕೋಸ್ಕರ ಕರು ಹಾಕಿರೋ ಹಸುಗಳನ್ನ ನಾನು ಮಾರಾಟ ಮಾಡ್ತಾಯಿದ್ದೀನಿ. ನನ್ನ ಮಾಹಿತಿ ಏನಾದರೂ ಇಷ್ಟ ಆಗಿದ್ದರೆ ಮತ್ತು ನನ್ನ ಕೆಲಸ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರೈತನ ಮಗನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ. ಬನ್ನಿ ಈಗ ನಿಮಗೆ ಈ ಹಸು ಬಗ್ಗೆ ಮಾಹಿತಿ ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಹಸು ಬಂದು HF ಒಳ್ಳೆ ಹೈಟು ಲೆಂತು ಹೊಂದಿರೋ ಹಸು. ಹೈಟ್ ಬಂದು 4.5 ಅಡಿಯಷ್ಟು ಹೈಟ್ ಹೊಂದೈತೆ, ಲೆಂತು ಬಂದು 6.5 ಅಡಿಯಷ್ಟು ಲೆಂತ್ನು ಕೂಡ ಹೊಂದೈತೆ. ಅದನ್ನು ಕೂಡ ನಿಮಗೆ ಪ್ರೂಫ್ ಸಮೇತನೇ ತೋರಿಸಿದ್ದೀನಿ. ಹೊಸಬಾಯಿ ಕರು ಹಾಕಿರೋದು 3ನೇ ಕರು. ಓರಿ ಕರು ಹಾಕೈತೆ, ಗಂಡು ಕರು ಹಾಕೈತೆ. ಗಂಡು ಕರುನು ಕೂಡ ಹಸು ಜೊತೆನೇ ಐತೆ. ಕರು ಹಾಕಿ ಜಸ್ಟು 4 ದಿನ ಆಗೈತೆ. ಇವತ್ತಕ್ಕೆ 4 ದಿನ. ಬೆಳಗ್ಗೆ 8 ಲೀಟ್ರ್ ಹಾಲು ಬರ್ತೈತೆ, ಸಂಜೆ 8 ಲೀಟ್ರ್ ಹಾಲು ಬರ್ತೈತೆ. ನಂದಿನಿ ಫೀಡ್ ಬಂದು ಬೆಳಗ್ಗೆ 1.5 kg, ಸಂಜೆ 1.5 kg ಕೊಡ್ತಾಯಿದ್ದಾರೆ. ಮತ್ತು ಜಮೀನಲ್ಲಿ ಬುಟ್ಟಿ ಮೇಯಿಸ್ತಾರದು ಯಾವುದೇ ಸೈಲೇಜ್ ಗಿಲೇಜ್ ಕೊಡ್ತಾಯಿಲ್ಲ. ಬೇಕಾದ್ರೆ ಬಂದು ಕಣ್ಮುಂದೆನೇ ನೋಡಿನೇ ತಗೊಳ್ಳಿ. ಬೆಳಗ್ಗೆ 8 ಲೀಟ್ರ್, ಸಂಜೆ 8 ಲೀಟ್ರ್. ಒಂದು ದಿನಕ್ಕೆ 16 ಲೀಟ್ರಷ್ಟು ಹಾಲು ಪಕ್ಕ ಬರ್ತೈತೆ. ಓದನೇ ಸೂಲಲ್ಲೇ ಒಂದು ಟೈಮ್ಗೆ 10 ಲೀಟ್ರಷ್ಟು ಹಾಲು ಪಕ್ಕ ಕೊಟ್ಟೈತೆ. ಈ ಸೋಲಲ್ಲಿ 10-11 ಲೀಟ್ರಷ್ಟು ಹಾಲು ಪಕ್ಕ ಬರಲೇ ಬರುತ್ತೆ. ಈಗ ಕರು ಹಾಕಿರೋದು 3ನೇ ಸೋಲಿನ ಕರು ಹಾಕಿರೋದು. ಓದನೇ ಸೋಲಲ್ಲಿ 2ನೇ ಸೋಲಲ್ಲಿ ಒಂದು ಟೈಮ್ಗೆ 10 ಲೀಟ್ರ್ ಹಾಲು ಕೊಟ್ಟೈತೆ. ಈ ಸೋಲು 3ನೇ ಸೋಲು ಗಂಡು ಕರು ಹಾಕೈತೆ. ಗಂಡು ಕರು ಹಾಕಿದ್ದು 4 ದಿನಕ್ಕೆ ಬರೀ 8 ಲೀಟ್ರು. ಬೆಳಗ್ಗೆ ಸಂಜೆ 8 ಲೀಟ್ರಷ್ಟು ಹಾಲು ಬರ್ತೈತೆ. ಒಂದು ದಿನಕ್ಕೆ 16 ಲೀಟ್ರಷ್ಟು ಹಾಲು ಬರ್ತೈತೆ. ಇನ್ನು 10 ದಿನ 11 ದಿನ ಕಳೆದ್ರೆ 10 ಲೀಟ್ರ್ ಅಂತೂ ಹಾಲು ಪಕ್ಕ ಕೊಡುತ್ತೆ. ಒಳ್ಳೆ ಸೈಲೇಜ್ ಕೊಟ್ಟು ಒಳ್ಳೆ ಫೀಡನ್ನು ಕೊಟ್ಟರೆ 12-13 ಲೀಟ್ರ್ ಒಂದು ಟೈಮ್ಗೆ ಹಾಲು ಕೊಡುತ್ತೆ. ಒಳ್ಳೆ ಹೈಟು ಲೆಂತು ಸೈಜ್ ಇರೋ ಹಸು ತುಂಬಾ ಚೆನ್ನಾಗೈತೆ. ನಮ್ಮ ಹಳ್ಳಿ ಕಡೆ ಅಂತೂ ಮೇಂಟೆನೆನ್ಸ್ ತುಂಬಾ ತೀರಾ ಕಮ್ಮಿ ಮಾಡ್ತಾರೆ. ಒಳ್ಳೆ ಮೇಂಟೆನೆನ್ಸ್ ಮಾಡಿದ್ರೆ ಒಂದು ಟೈಮ್ಗೆ 12 ಲೀಟ್ರ್ ಅಂತೂ ಹಾಲು ಪಕ್ಕ ಕರ್ಕೋಬೋದು. ನೋಡ್ಕೊಳ್ಳಿ, ಕರು ಹಾಕಿರೋದು 4 ದಿನಕ್ಕೇ 8 ಲೀಟ್ರ್ ಹಾಲು ಬರ್ತೈತೆ ಅಂದರೆ ನೀವೇ ಯೋಚನೆ ಮಾಡಿ ನೋಡಿ. ಹಸು ಅಂತೂ ತುಂಬ ಚೆನ್ನಾಗೈತೆ, ನೀವೇ ನೋಡ್ಕೊಳ್ಳಿ. ಒಂದು ಟೈಮ್ಗೆ 8 ಲೀಟ್ರಷ್ಟು ಹಾಲು ಕರೆದಿದ್ದೀವಿ. 4 ತೊಟ್ಟಲ್ಲೂ ಕೂಡ ಹಾಲು ಬಂದೈತೆ. ಬೆಲೆ ಬಂದ್ಬಿಟ್ಟು ಕೇವಲ 96,000 ರೂಪಾಯಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಈ ನಂಬರ್ಗೆ ಕಾಲ್ ಮಾಡಿ ಫ್ರೆಂಡ್ಸ್.